ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಅನ್ಸಾರಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಎಸ್ ಡಾಕ್ಟರ್, ಇನ್ನು ಮೊದಲನೇದಾಗಿ ವೆರಿಕೋಸ್ ವೇನ್ಸ್ ಅಂದರೆ ಏನು ಡಾಕ್ಟರ್? ಈಗ ಜನರಲಿ ನಾವು ಇವತ್ತಿಂದ ಟಾಪಿಕ್ ಬಗ್ಗೆ ಆಯ್ಕೆ ಮಾಡುವಂಥದ್ದು ಅಥವಾ ಡಿಸ್ಕಷನ್ ನಡೀತದೆ. ಸೊ ವೆರಿಕೋಸ್ ವೇನ್ಸು ಹೆಸರು ಪ್ರಕಾರನೇ ಇದು ವೇನ್ಸ್ ಅಂತ. ಸೊ ಇದು ಸಂಬಂಧಪಟ್ಟ ಅಂದರೆ ರಕ್ತನಾಳಗಳು ಅಥವಾ ಬ್ಲಡ್ ವೆಸಲ್ಸ್ ಸಂದರ್ಭದಲ್ಲಿ ಸಮಸ್ಯೆ ಇರುವಂಥದ್ದು. ಸೊ ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಕಂಡೀಷನ್, ಇಟ್ ಈಸ್ ಅ ಕ್ರಾನಿಕ್ ಕಂಡೀಷನ್ ಅಂತ. ಆಮೇಲೆ ಇದು ಒಂಥರ ರಿಲೇಟೆಡ್ ಟು ಸರ್ಕ್ಯುಲೇಷನ್ ಅಂತ ನಾವು ಹೇಳ್ಬೋದು. ಸೊ ಯಾವಾಗ ಡೆಫಿನೆಟ್ಲಿ ಬ್ಲಡ್ ವೆಸಲ್ಸಲ್ಲಿ ಆಲ್ಮೋಸ್ಟ್ ಸರ್ಕ್ಯುಲೇಷನ್ ಇಂಪ್ಯಾಕ್ಟ್ ಆಗ್ತಾ ಬರುತ್ತೆ ಅಥವಾ ಸರ್ಕ್ಯುಲೇಷನ್ ಕಡ್ಕೊಡ್ತಾ ಬರ್ತಾ ಇರುವಂಥದ್ದು. ಸೊ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ. ಸೊ ಆ್ಯಸ್ ಅ ರಿಸಲ್ಟ್ ಅದ ಮೂಲಕ ಡೆಫಿನೆಟ್ಲಿ ನಾವು ನೋಡ್ತೀವಿ ರಕ್ತ ಅಲ್ಲಿ ಊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಸ್ಟ್ಯಾಗ್ನೇಷನ್ ಅಥವಾ ಸ್ಟೇಸಿಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ತದನಂತರ ರಕ್ತನಾಳಗಳು ಒಳಗಡೆ ಚೇಂಜಸ್ ಆಗುವಂಥದ್ದು, ಮೇ ಬಿ ಚರ್ಮದ ಬಣ್ಣ ಚೇಂಜಸ್ ಆಗ್ತಾ ಬರ್ಬೋದು, ಸಾಕಷ್ಟು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುವಂಥದ್ದು. ಸೊ ತದನಂತರ ಡೆಫಿನೆಟ್ಲಿ ನಾವು ನೋಡುವಂಥದ್ದು ಈ ಕಂಡೀಷನ್. ಸೊ ವೆರಿಕೋಸ್ ವೇನ್ಸ್ ಇಸ್ ಅ ಕಂಡೀಷನ್ ವೇರ್ ದ ವೇನ್ಸ್ ಆರ್ ಟಾರ್ಚುವಸ್. ವೇನ್ಸ್ ಆರ್ ಡೆಫಿನೆಟ್ಲಿ ಒಂಥರ ಸ್ವೋಲನ್ ಥರ ಆಗಿಬಿಡುತ್ತೆ, ಸ್ವಲ್ಪ ಸವೆತನ ಇನ್ಫ್ಲಮೇಷನ್ ಕೂಡ ಇರುತ್ತೆ ಅಲ್ಲಿ, ಆ್ಯಂಡ್ ರಕ್ತ ಸಂಚಾರ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಮೊದಲು ಡೆಫಿನೆಟ್ಲಿ ನಾವು ರಕ್ತ ಸಂಚಾರ ಬಗ್ಗೆ ಹೇಳಬೇಕಾದ್ರೆ ಪ್ಯೂರಿಫೈಡ್ ಬ್ಲಡ್, ಇಂಪ್ಯೂರಿಫೈಡ್ ಬ್ಲಡ್. ಸೊ ಆಲ್ಮೋಸ್ಟ್ ಶುದ್ಧೀಕರಣಗೋಸ್ಕರ ಆಲ್ಮೋಸ್ಟ್ ಹಾರ್ಟ್ಗೆ ಅಥವಾ ಹೃದಯಕ್ಕೆ ರಕ್ತ ಬರುವಂಥದ್ದು. ಸೊ ಮತ್ತು ಶುದ್ಧೀಕರಣ ನಂತರ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಬಟ್ ಆ ಶುದ್ಧೀಕರಣಗೋಸ್ಕರ ಹಾರ್ಟಿಂದ ಎಲ್ಲ ಕಡೆ ಹೋಗುತ್ತೆ, ಬಟ್ ಕಾಲಿಂದ ಹೃದಯಕ್ಕೆ ಬರಬೇಕು. ಸೊ ಡೆಫಿನೆಟ್ಲಿ ಇಟ್ ಈಸ್ ಅಗೇನ್ಸ್ಟ್ ಗ್ರಾವಿಟಿ ಅಂತ ನಾವು ಹೇಳ್ತೀವಿ. ಸೊ ಅಗೇನ್ಸ್ಟ್ ಗ್ರಾವಿಟಿ ಆದಾಗ ಡೆಫಿನೆಟ್ಲಿ ಅಲ್ಲಿ ಪ್ರೆಷರ್ ಡೆವಲಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ವೇರಿಯಸ್ ಕಂಡೀಷನ್ಸ್ ಆಗಿರ್ಬೋದು, ಬಿಕಾಸ್ ಆಫ್ ವೇರಿಯಸ್ ಮೇ ಬಿ ಕಾಸಸ್ ಆಗಿರ್ಬೋದು. ಸೊ ಅಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಕೆಲವು ಲೀಫ್ಲೆಟ್ಸ್ ಇರುತ್ತೆ ರಕ್ತನಾಳಗಳು ಒಳಗಡೆ, ಅದನ್ನು ನಾವು ಕವಾಟ್ಗಳು ಹೇಳ್ತೀವಿ. ಸೊ ಅಗೇನ್ಸ್ಟ್ ಗ್ರಾವಿಟಿ ಆ ಬ್ಲಡ್ನ ಪುಷ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ನಾವು ನೋಡ್ತೀವಿ ಕವಾಟ್ಗಳು ಕೆಲಸ ಆಗ್ತಾ ಇಲ್ಲ, ಸೊ ಆದಷ್ಟು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಅಂದರೆ ಅಲ್ಲಿ ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಮಲಿನ ರಕ್ತ ಹೃದಯ ಕಡೆ ಶುದ್ಧೀಕರಣಗೋಸ್ಕರ ಬರ್ತಾ ಇಲ್ಲ ಅಂತೆ. ಸೊ ಆವಾಗ ಈ ಕಂಡೀಷನ್ ಸ್ಟಾರ್ಟ್ ಆಗುವಂಥದ್ದು. ಸೊ ಜನರಲಿ ವೆರಿಕೋಸ್ ವೇನ್ಸು ಕಾಲಲ್ಲಿ ಕಾಣಿಸುವಂಥದ್ದು ಅಥವಾ ಡಿಪೆಂಡೆಂಟ್ ಪಾರ್ಟ್ಸಲ್ಲಿ. ಸೊ ಯಾವತ್ತೂ ಜನರಲಿ ಕೈಯಲ್ಲಿ ಕಂಡು ಬರೋದಿಲ್ಲ ಅಂತ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಬಂದಾಗ ಇದರ ಲಕ್ಷಣಗಳೇನು ಅಂತ, ಸಿಂಪ್ಟಮ್ಸ್? ಈಗ ಜನರಲಿ ವೈಡ್ ವೆರೈಟಿ ಆಫ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಸಾಕಷ್ಟು ಜನಕ್ಕೆ ಮೇ ಬಿ ಆಲ್ಮೋಸ್ಟ್ ಎಲ್ಲ ಥರದ ಸಿಂಪ್ಟಮ್ಸ್ ಕಂಡು ಬರಬೇಕು ಅಂದರೆ ನೆಸೆಸಿಟಿ ಇಲ್ಲ. ಬಟ್ ಅಲ್ಲಿ ಜನರಲಿ ನಾವು ನೋಡ್ತೀವಿ ಫಸ್ಟು ಅಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅಂದರೆ ಬ್ಲಡ್ ವೆಸಲ್ಸ್ ಅಥವಾ ಬ್ಲಡ್ ವೇನ್ಸ್ ಏನಿರುತ್ತೆ ಅಂತ, ಸೊ ಅಲ್ಲಿ ಡೆಫಿನೆಟ್ಲಿ ಮಲಿನ ರಕ್ತ ಉಳ್ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗ್ರೀನಿಶ್ ಡಿಸ್ಕಲರೇಷನ್ ಸ್ಟಾರ್ಟ್ ಆಗುವಂಥದ್ದು, ಬ್ಲೂಯಿಶ್ ಡಿಸ್ಕಲರೇಷನ್ ಸ್ಟಾರ್ಟ್ ಆಗುವಂಥದ್ದು, ಒಂಥರ ಸ್ಪೈಡರ್ ವೇನ್ಸ್ ಅಂತ ನಾವು ಹೇಳ್ತೀವಿ. ಸೊ ಜೇಡ ಹೇಗೆ ಕಟ್ಟುತ್ತೆ ಅಲ್ಲೇ ಜಾಗದಲ್ಲಿ ಡೆಫಿನೆಟ್ಲಿ ಕಪ್ ಆಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅಂತ. ಸೊ ಪೇನ್ ಇರ್ಬೋದು, ಪೇನ್ ಇಲ್ದಿರೇನೆ ಈ ಥರ ಸಿಂಪ್ಟಮ್ಸ್ ಕಂಡು ಬರ್ಬೋದು ಅಂದರೆ. ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ಗೊತ್ತಾಗೋದಿಲ್ಲ ಅಂದರೆ ಡೆಫಿನೆಟ್ಲಿ ರಕ್ತ ನಾಳಗಳ ಒಳಗಡೆ ಈ ಸಮಸ್ಯೆ ಸ್ಟಾರ್ಟ್ ಆಗೋಗಿದೆ. ಸೊ ಬಿಕಾಸ್ ಸಮ್ ಕೇಸಸಲ್ಲಿ ಪೇನ್ಲೆಸ್ ಕೂಡ ಇರುತ್ತೆ. ಬಟ್ ಕೆಲವು ಜನಕ್ಕೆ ಡೆಫಿನೆಟ್ಲಿ ನಾವು ಇನಿಷಿಯಲ್ ಸಿಂಪ್ಟಮ್ಸಲ್ಲಿ ನೋಡುವಂಥದ್ದು ಭಾರ ಅನಿಸುವಂಥದ್ದು. ಸೊ ಹೆವಿನೆಸ್ ಆಫ್ ದ ಲಿಮ್ಸ್. ಸೊ ಭಾರ ಜೊತೆ ಅವರಲ್ಲಿ ಡೆಫಿನೆಟ್ಲಿ ಒಂಥರ ಹೆಜ್ಜೆ ಇಡೋಕ್ಕಾಗಲ್ಲ ಅಥವಾ ಡೆಫಿನೆಟ್ಲಿ ಒಂಥರ ನಡೆಯುವಾಗ ಅವ್ರ ಕಾಲೇ ಅವ್ರ ಲೆಗ್ಸೇ ಅವ್ರಿಗೆ ಡೆಫಿನೆಟ್ಲಿ ಭಾರ ಅನಿಸ್ತಾ ಇರುತ್ತೆ ಅಂದರೆ. ಸೊ ತುಂಬಾ ಹೆವಿನೆಸ್ ಇದೆ ಡಾಕ್ಟರ್, ನಮಗೆ ಒಂಥರ ನೋಡಿದರೆ ಆ ಜಾಗದಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಕೂಡ ಕಾಣಿಸ್ಕೊಂಡುತ್ತೆ. ಸೊ ಬ್ಲೂಯಿಶ್ ಡಿಸ್ಕಲರೇಷನ್ ಆಫ್ ವೆಸಲ್ಸ್ ಇರುತ್ತೆ, ಆ ಚೇಂಜಸ್ ಇರ್ತದೆ. ನಂತರ ಡೆಫಿನೆಟ್ಲಿ ನಾವು ನೋಡ್ತೀವಿ ಕೆಲವೊಮ್ಮೆಗೆ ಅವ್ರಿಗೆ ಜಾಸ್ತಿ ಇವತ್ತು ನಡೆಯೋಕ್ಕಾಗೋದಿಲ್ಲ, ಆದರೆ ತುಂಬ ವಾಕ್ ಮಾಡಿದರೆ ಡಾಕ್ಟರ್ ಪೇಯ್ನ್ ಬರುತ್ತೆ ಅಂತ.
ಕಾಲಲ್ಲಿ ಪೂರ್ತಿ ಪೇನ್ ಬರುತ್ತೆ, ಅಥವಾ ಒಂದು 15 ನಿಮಿಷ ನಿಂತ್ಕೊಂಡ್ರೆ 10 ನಿಮಿಷ ನಿಂತ್ಕೊಂಡ್ರೂ ಕೂಡ ಡೆಫಿನೆಟ್ಲಿ ಉರಿ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಬರ್ನಿಂಗ್ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು. ಸೊ ಈ ಥರ ಲಕ್ಷಣಗಳು ಕಾಣಿಸುತ್ತೆ. ಡೆಫಿನೆಟ್ಲಿ ಪೆಥಾಲಜಿ ಅಥವಾ ಸಮಸ್ಯೆಗಳು ಮುಂದಕ್ಕೆ ಹೋಗ್ತಾ ಬಂತ ಅಂದರೆ ರಕ್ತ ಸಂಚಾರ ಕಳ್ಕೊಡ್ತಾ ಬಂತು ಅಂದರೆ ಅದು ಆ್ಯಸ್ ಎ ರಿಸಲ್ಟ್ ಅಂದರೆ ನಾವು ನೋಡ್ತೀವಿ ಇಂಟ್ರಾವಿನಸ್ ಪ್ರೆಷರ್ ಜಾಸ್ತಿ ಆದಾಗ ಡೆಫಿನೆಟ್ಲಿ ಇಲಾಸ್ಟಿಸಿಟಿ ಆಫ್ ವೆಸಲ್ಸ್ ಹೋಗ್ತಾ ಬರ್ತಾ ಇರುತ್ತೆ. ಸೊ ಜಿಗ್ಜ್ಯಾಗ್ ಪ್ಯಾಟರ್ನ್ಸಲ್ಲಿ ಇರುವಂಥದ್ದು ಅಂತ. ಸೊ ಡೆಫಿನೆಟ್ಲಿ ಒಂಥರ ಜಿಗ್ಜ್ಯಾಗ್ ಪ್ಯಾಟರ್ನ್ಸಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊತಾ ಇರುತ್ತೆ. ಮತ್ತು ಸೆಕೆಂಡ್ರಿ ಸ್ಟೇಸಸ್ಸಿಂದ ಡೆಫಿನೆಟ್ಲಿ ಡರ್ಮಟೈಟಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಡರ್ಮಟೈಟಿಸ್ ಅಂದರೆ ಚರ್ಮ ಒಳಗಡೆ ಆಗುವಂಥದ್ದು ಕಪ್ಪು ಥರ ಒಂಥರ ಎಕ್ಸಿಮಾ ಡೆವಲಪ್ ಆಗುವಂಥದ್ದು. ಸೊ ಇಚ್ಚಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಸಾಕಷ್ಟು ಜನ ಡೆಫಿನೆಟ್ಲಿ ಬಂದುಬಿಟ್ಟು ಹೇಳ್ತಾರೆ, ಡಾಕ್ಟರ್ ನನಗೆ ತುಂಬ ತುರಿಕೆ ಆಗ್ತಾ ಇದೆ ಅಂದರೆ, ನೋವು ಅಷ್ಟಿಲ್ಲ ಅಂತ ಬಟ್ ತುರಿಕೆ ಹಿಂಸೆ ಆಗ್ತಾ ಇರುವಂಥದ್ದು, ಜಾಸ್ತಿ ತುರಿಕೆ ಆಗ್ತಾ ಇರುವಂಥದ್ದು. ಆ ಜಾಗದಲ್ಲಿ ನಾವು ನೋಡಿದೆ ಬರೀ ಕೆರಿಬೇಕು ಅಂತ ಅನಿಸುತ್ತೆ. ಆಮೇಲೆ ಬ್ಲ್ಯಾಕ್ ಥಿಕ್ನೆಸ್ ಆಫ್ ದ ಸ್ಕಿನ್ ಅಂದರೆ ಸೊ ಕೆರಿ ಡೆಫಿನೆಟ್ಲಿ ಥಿಕ್ನಿಂಗ್ ಆಫ್ ದ ಸ್ಕಿನ್ ಆಗ್ತಾ ಇರುತ್ತೆ. ಸೊ ಡರ್ಮಟೈಟಿಸ್ ಆದಾಗ ಆ ಥರ ಚೇಂಜಸ್ ಆಗುತ್ತೆ. ಸಾಕಷ್ಟು ಜನದಲ್ಲಿ ಡೆಫಿನೆಟ್ಲಿ ಒಂಥರ ಕೆರೆದ ನಂತರ ಇನ್ಫೆಕ್ಷನ್ಸ್ ಉಂಟಾಗ್ತಾ ಬರ್ತಾ ಇರುವಂಥದ್ದು. ಸೊ ಬಿಕಾಸ್ ಗಾಯ ಆಗುತ್ತೆ ಕೆರೆದ ನಂತರ, ಇಚಿಂಗ್ ನಂತರ. ಸೊ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಡೆಫಿನೆಟ್ಲಿ ಒಂಥರ ಪಸ್ ಫಾರ್ಮೇಷನ್ ಆಗಿರ್ಬೋದು ಅಥವಾ ಫ್ಲೆಬೈಟಿಸ್ ಆಗಿರ್ಬೋದು, ಅಂದರೆ ಇನ್ಫ್ಲಮೇಷನ್ ವೆಸಲ್ಸ್ಗೆ ಹೋಗಿಬಿಡುತ್ತೆ ಅಂತ. ಸೊ ಅಲ್ಲಿ ತುಂಬ ಪೇಯ್ನ್ಸ್ ಇರುವಂಥದ್ದು. ಕೆಲವೊಮ್ಮೆಗೆ ಒಂಥರ ಅಲ್ಸರ್ ಡೆವಲಪ್ ಆಯಿತು ಅಂದರೆ, ಒಂದು ಸಣ್ಣ ಪುಟ್ಟ ಗಾಯ ಆಯಿತು ಅಂದರೆ ಆ ಗಾಯ ಡೆಫಿನೆಟ್ಲಿ ಬ್ಲಡ್ ವೆಸಲ್ಸ್ ಮುಂದೆನೇ ಇರುವಂಥದ್ದು. ಸೊ ಅದರಿಂದ ಬ್ಲೀಡಿಂಗ್ ಈಸಿಯಾಗಿ ಆಗುತ್ತೆ, ಮತ್ತು ಅಷ್ಟು ಬೇಗ ಸ್ಟಾಪ್ ಆಗೋದಿಲ್ಲ. ಸೊ ಅದೆಲ್ಲ ಲೇಟರ್ ಸ್ಟೇಜಸ್ ಒಳಗಡೆ. ಬಟ್ ಇದೆಲ್ಲ ಸ್ಟಾರ್ಟ್ ಆಗುವಂಥದ್ದು ಸ್ವೆಲ್ಲಿಂಗಿಂದ, ಸಿಂಪಲ್ ಗ್ರೀನಿಶ್ ಡಿಸ್ಕಲರೇಷನಿಂದ. ಸೊ ಈ ಥರ ಸ್ಟೇಜಸ್ ಅಥವಾ ಈ ಥರ ಲಕ್ಷಣಗಳು ನಾವು ಡೆಫಿನೆಟ್ಲಿ ವೆರಿಕೋಸ್ ವೇನ್ಸಲ್ಲಿ ನೋಡ್ಬೋದು ಅಂತ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಶುರು ಆದಮೇಲೆ ಈ ಸಮಸ್ಯೆಯಿಂದ ಬೇರೆ ಯಾವ ರೀತಿಯಾದಂಥ ಕಾಯಿಲೆಗಳು ಶುರು ಆಗಬಹುದು ಅಂತ? ಈಗ ನಾವು ಡೆಫಿನೆಟ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಡೆಫಿನೆಟ್ಲಿ ಸರ್ಕ್ಯುಲೇಷನ್ ನಮ್ಮ ದೇಹ ಒಳಗಡೆ ತುಂಬ ಇಂಪಾರ್ಟೆಂಟ್. ಸೊ ಡೆಫಿನೆಟ್ಲಿ ಜೀವನ ಥರನೇ, ಅಂದರೆ ಒಂಥರ ಮೂವ್ಮೆಂಟ್ ಇದ್ದರೆ, ಮುಂದಕ್ಕೆ ಹೋಗ್ತಾ ಇದ್ದರೆ ಅಥವಾ ಮೂವಿಂಗ್ ಆಗ್ತಾ ಇದ್ದರೆ ಏನು ತೊಂದರೆ ಇರೋದಿಲ್ಲ. ಸೊ ಡೆಫಿನೆಟ್ಲಿ ಒಂಥರ ಸರ್ಕ್ಯುಲೇಷನ್ ಸ್ಟೇಸಿಸ್ ಅಥವಾ ಸ್ಟ್ಯಾಗ್ನೇಷನ್ ಆಯಿತು, ಸೊ ಮತ್ತೆ ಸಮಸ್ಯೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ. ಸೊ ಇದರಲ್ಲಿ ಒಂದು ಎಕ್ಸಿಮಾ ಅಂದರೆ ನಾವು ಸೆಕೆಂಡ್ರಿ ಕಾಂಪ್ಲಿಕೇಶನ್ ಅಥವಾ ಒಂಥರ ಇನ್ಫೆಕ್ಷನ್ಸ್ ಆಯಿತು ಅಂದರೆ ಹೇಳ್ಬೋದು. ಬಟ್ ಈ ಇನ್ಫೆಕ್ಷನ್ ಬೈ ಚಾನ್ಸ್ ಡೆಫಿನೆಟ್ಲಿ ಬ್ಲಡ್ ವೆಸಲ್ಸಲ್ಲಿ ಸೇರಿಕೊಂಡ್ರು ಅಂದರೆ ಡೆಫಿನೆಟ್ಲಿ ಎಂಟೈರ್ ಬ್ಲಡ್ ವೆಸಲ್ಸು ಇನ್ಫ್ಲಮೇಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ನೋಡುವಂಥದ್ದು ಥ್ರಾಂಬೋಫ್ಲೆಬೈಟಿಸ್ ಅಂತ. ಸೊ ಒಂದು ಬ್ಲೀಡಿಂಗ್ ಬಹು ಬೇಗ ಆಗ್ಬೋದು ಅಂದರೆ, ಸೊ ಅಲ್ಸರ್ ಡೆವಲಪ್ ಆದಾಗ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡ್ತಾ ಬಂತು ಅಂದರೆ, ಸೊ ಡೆಫಿನೆಟ್ಲಿ ಅಲ್ಲಿ ಆ ಜಾಗದ ಒಳಗಡೆ ಡೆಫಿನೆಟ್ಲಿ ಬ್ಲೀಡಿಂಗ್ ಈಸಿ ಆಗೇ ಆಗುತ್ತೆ. ಸೊ ಈ ಸ್ಟೇಸಿಸ್ ಅಥವಾ ರಕ್ತ ಸಂಚಾರ ಸ್ಟಾಪ್ ಆಗಲಿಕ್ಕೆ ಅಥವಾ ಸ್ಟಾಪ್ ಆಗದೇರೇ ಡೆಫಿನೆಟ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬ್ಲಡ್ ಕ್ಲಾಟ್ಸ್ ಡೆವಲಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬ್ಲಡ್ ಕ್ಲಾಟ್ಸ್ ಏನು ಡೆವಲಪ್ ಆಯಿತು ಅಂದರೆ ಡೆಫಿನೆಟ್ಲಿ ಆ ಕ್ಲಾಟು ಅಥವಾ ಆ ಥ್ರೋಂಬಸ್ ನಾವು ಏನು ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ, ಅದು ಹೋಗ್ಬಿಟ್ಟು ಡೆಫಿನೆಟ್ಲಿ ಹಾರ್ಟ್ ಒಳಗಡೆ ಅಥವಾ ಬ್ರೈನ್ ಒಳಗಡೆ ಸೇರ್ಬೋದು ಅಂತ. ಸೊ ಪ್ರಾಬಬ್ಲಿ ಇಟ್ ಬಿಕಮ್ಸ್ ಒನ್ ಸಾರ್ಟ್ ಆಫ್ ಕಾಂಪ್ಲಿಕೇಶನ್ಸ್. ಒನ್ ಆಫ್ ದ ಕಾಮನ್ ಕಾಂಪ್ಲಿಕೇಶನ್ ಅಥವಾ ನಾವು ನೋಡ್ತೀವಿ ಅಂದರೆ ಡೀಪ್ ವೀನಸ್ ಥ್ರೋಂಬೋಸಿಸ್. ರಕ್ತನಾಳಗಳು 2 ಥರದ್ದು ಇರುತ್ತೆ ಅಂದರೆ, ಸೊ ಡೀಪ್ ವೇನ್ಸು ಇರುತ್ತೆ, ಸೂಪರ್ಫಿಷಿಯಲ್ ವೇನ್ಸ್. ಸೊ ಫಸ್ಟ್ ಸೂಪರ್ಫಿಷಿಯಲ್ ವೇನ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅಲ್ಲಿ ಸರ್ಕ್ಯುಲೇಷನ್ ಡೆಫಿನೆಟ್ಲಿ ಕಾಂಪ್ರಮೈಸ್ ಆದಾಗ ಡೆಫಿನೆಟ್ಲಿ ಅದು ಡೀಪ್ ವೇನ್ಸ್ಗೆ ಹೋಗುತ್ತೆ. ಸೊ ಡೀಪ್ ವೇನ್ಸಲ್ಲಿ ಡೆಫಿನೆಟ್ಲಿ ಥ್ರಾಂಬಸ್ ಫಾರ್ಮೇಷನ್ ಅಥವಾ ಕ್ಲಾಟ್ ಫಾರ್ಮೇಷನ್ ಆಯಿತು ಅಂದರೆ ಆ ಕಾಲ್ಗೆ ಪೂರ್ತಿ ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ, ತುಂಬ ಸ್ವೆಲ್ಲಿಂಗ್ ಇರುತ್ತೆ, ಇಟ್ ಬಿಕಮ್ಸ್ ಎನ್ ಎಮರ್ಜೆನ್ಸಿ. ಸೊ ತದನಂತರ ಬೇರೆ ಚಿಕಿತ್ಸೆ ಕೊಡಬೇಕು. ಸೊ ದಿಸ್ ಇಸ್ ಅ ವೆರಿ ಡೇಂಜರಸ್ ಸಿಚುವೇಶನ್ ಅಂತ ನಾವು ಡೆಫಿನೆಟ್ಲಿ ಹೇಳ್ತೀವಿ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಅಥವಾ ಈ ಥರ ಸಮಸ್ಯೆಗಳು ಇದರಿಂದ ಡೆಫಿನೆಟ್ಲಿ ಆಗೋ ಸಾಧ್ಯತೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಈಗ ಏಜ್ ವೈಸ್ ಡಿಫ್ರೆನ್ಸಿಯೇಷನ್ ನಾವು ನೋಡಿದಾಗ ಪ್ರತಿಯೊಬ್ಬರು ಕಾಯಿಲೆ ಅಥವಾ ನಾವು ನೋಡ್ತಾ ಇದ್ದೀವಿ ಅಂದರೆ ಪ್ರಿಕಾಸಿಟಿ ಆಗ್ತಾ ಇದೆ. ಅಂದರೆ ಏನೋ ಒಂದು 55-60 ನಂತರ ವೇನ್ಸ್ ವೀಕ್ ಆಗುವಂಥದ್ದು ಅಥವಾ ರಕ್ತನಾಳಗಳು ವೀಕ್ ಆಗುವಂಥದ್ದು. ಸೊ ಅದು ಇತ್ತೀಚೆಗೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆಗಿರ್ಬೋದು, ಬಿಕಾಸ್ ಆಫ್ ದ ಆಕ್ಯುಪೇಷನ್ ಕಂಡೀಷನ್ಸ್ ಆಗಿರ್ಬೋದು, ಬಿಕಾಸ್ ಆಫ್ ಅವ್ರ ಇಮ್ಯುನಿಟಿ ತಕ್ಕಮಟ್ಟೆ ಆಗಿರ್ಬೋದು, ಮೇ ಬಿ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಆಗಿರ್ಬೋದು. ಸೊ ಅದರಿಂದ ಮಿಡಲ್ ಏಜಸಲ್ಲಿ ಅಥವಾ ಅರ್ಲಿ ಏಜಸಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಸೊ ಪ್ರೈಮ್ ಏಜ್ ನಾವು ಜನರಲಿ ನೋಡ್ತೀವಿ ವೆರಿಕೋಸ್ ವೇನ್ಸ್ ಬರಲಿಕ್ಕೆ ಮೇ ಬಿ 25 ಇಯರ್ಸಿಂದ ಡೆಫಿನೆಟ್ಲಿ 45 ಇಯರ್ಸ್ವರೆಗೆ. ಸೊ ಮಿಡಲ್ ಏಜಸಲ್ಲಿ ಅಥವಾ ಯಂಗ್ ಜನ್ರೇಷನ್ಸ್, ಯಾಕೆಂದರೆ ಆ ಟೈಮ್ಗೆ ಡೆಫಿನೆಟ್ಲಿ ಅವ್ರಿಗೆ ಒತ್ತಡ ಇರುವಂಥದ್ದಾಗಿರ್ಬೋದು, ಮೇ ಬಿ ಲೈಫ್ ಸ್ಟೈಲಲ್ಲಿ ಹೆಚ್ಚು ಆಕ್ಯುಪೇಷನ್ ಕಂಡೀಷನ್ಸಲ್ಲಿ ಹೆಚ್ಚಾಗುವಂಥದ್ದಾಗಿರ್ಬೋದು. ಸೊ ಡೆಫಿನೆಟ್ಲಿ ಈ ಮಿಡಲ್ ಏಜಸಲ್ಲಿ ತುಂಬ ಹೆಚ್ಚು ಕಂಡು ಬರ್ತಾ ಇದೆ.
ಬಟ್ ಡೆಫಿನೆಟ್ಲಿ ಆಫ್ಟರ್ 45 ಕೂಡ ಡೆಫಿನೆಟ್ಲಿ ಕಂಡು ಬರ್ತಾ ಇರುವಂಥದ್ದು. ಆಫ್ಟರ್ 50 ಕೂಡ ಸಹಜ, ಬಿಕಾಸ್ ಬಾಡಿ ಒಳಗಡೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಅದ್ರ ಜೊತೆ ಡೆಫಿನೆಟ್ಲಿ ಅವ್ರ ದೇಹದ ತೂಕ ತುಂಬ ಇಂಪಾರ್ಟೆಂಟ್. ಸೊ ಒಬೇಸಿಟಿ ಅನ್ನೋದು ನಾವು ಹೇಳ್ತೀವಿ, ಸ್ಥೂಲಕಾಯ, ಪ್ರತಿಯೊಬ್ಬರು ಕಾಯಿಲೆಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಬಟ್ ಮಕ್ಕಳಲ್ಲಿ ಡೆಫಿನೆಟ್ಲಿ ಈ ಥರ ಸಮಸ್ಯೆ ಕಂಡು ಬರೋ ಥರ ನಾವು ಭಾಳನೇ ರೇರ್ ಅಂತ. ಯಾವ ಒಂದು ಕಡೆ ಮೇ ಬಿ ಒಂದು ಅನಾಟೊಮಿಕಲ್ ಕಾಂಜೆನೈಟಲ್ ಡಿಫೆಕ್ಟ್ ಇದ್ದರೆ, ವೆಸಲ್ಸಲ್ಲಿ ಡಿಫೆಕ್ಟ್ ಇದ್ದರೆ ಮಾತ್ರ ಕಂಡು ಬರೋದು. ಬಟ್ ಮಕ್ಕಳಲ್ಲಿ ಜನರಲಿ ಡೆಫಿನೆಟ್ಲಿ ಕಂಡು ಬರೋದಿಲ್ಲ ವೆರಿಕೋಸ್ ವೇನ್ಸ್ ಅಂತ. ಸೊ ಜನರಲಿ ಮಿಡಲ್ ಏಜಸಿಂದ ಆಲ್ಮೋಸ್ಟ್ ಲೇಟರ್ ಹಾಫ್ ಆಫ್ ಲೈಫಲ್ಲಿ ಯಾವುದೋ ಒಂದು ಟೈಮ್ ಒಳಗಡೆ ಕಂಡು ಬರ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆಯಾ ಅಂತ ನಾವು ಮಾತಾಡೋಣ. ಈಗ ಒಬ್ಬರು ಕಾಲರ್ ಇದ್ದಾರೆ. ಎಸ್, ನಮಸ್ಕಾರ. ನಮಸ್ಕಾರ ಮೇಡಮ್. ಹಾಂ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಮಧುಗಿರಿಯಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಪರಿಮಳ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಸರ್ ಏನಿಲ್ಲ ಸರ್, ಈಗ ಈ ವೆಹಿಕಲ್ಸ್ ಬಗ್ಗೆ ಸೇರಿಸ್ ಹಾಕಿದಿಲ್ಲ. ಓಕೆ. ಪರಿಮಳ ಅಂತ. ಓಕೆ, ಆಮೇಲೆ ಮಧುಗಿರಿಯಿಂದ. ಓಕೆ ಸರಿ, ಹೇಳಿ ಕೇಳಿ, ಕೇಳಿಸ್ತಾ ಇದೆ. ನಾವು ಮಧುಗಿರಿಯಿಂದ ಮಾತಾಡ್ತಾ ಇರೋದು ಸರ್. ನಮ್ಗೆ ಡಿಫೆನ್ಸ್ ಬಗ್ಗೆ ತಿಳಿಸ್ತಾ ಇದ್ರಲ್ಲ, ಏನ್ ಪ್ರಾಬ್ಲಮ್ ಇದೆ ಸರ್ ನಮಗೆ? ನಾವು ಪೊಲೀಸ್ ನಿಂತು ನಾವು ತೆಗೆದಿದ್ದೀವಿ, ಅದೆಲ್ಲ ಮಾಡಿ ನಮಗೆ ತರ ಆಗಿದೆ ಸರ್. ಏನು ತೋರಿಸ್ತಾ ಇಷ್ಟ ಅದೇ ಟೈಪ್ ಆಗಿದೆ ಸರ್. ಸೊ ಇದು ಡೆಫಿನೆಟ್ಲಿ ಈ ಥರ ಸಮಸ್ಯೆ ಅಂದರೆ ಎಷ್ಟು ದಿನದಿಂದ ಸ್ಟಾರ್ಟ್ ಆಯಿತು, ಮತ್ತು ಇದು ಯಾವ ಕಡೆ ತೋರಿಸಿದ್ದೀರಾ? ಅಂದರೆ ವೈದ್ಯನ ಇನ್ನೂ ಭೇಟಿ ಮಾಡಿದ್ವಾ, ಅಥವಾ ಏನಾದರೂ ಪರೀಕ್ಷೆಗಳು ಏನಾದರೂ ಮಾಡಿಸಿದ್ದೀರಾ, ಎಕ್ಸಾಮಿನೇಷನ್ ಏನಾದರೂ ಮಾಡಿಸಿದ್ದೀರಾ? ಸರ್ ಇಲ್ಲ ಸರ್, ನಾವು ಯಾವ್ದಾದ್ರು ಪರೀಕ್ಷೆ ಏನೋ ಮಾಡ್ತಿಲ್ಲ ಸರ್. ನೋಡೋಣ, ಇನ್ನು ನಮಗೆ ರಜೆಗಳು ಪ್ರಾಬ್ಲಮ್ ಸರ್, ರಜೆ ಸಿಗೋದಿಲ್ಲ ಸರ್. ನಾವು ಅದಕ್ಕೋಸ್ಕರ ಬಂದು ತೋರಿಸ್ಬೇಕು ಸರ್. ಒಳ್ಳೆ ಆಸ್ಪತ್ರೆ ಆದಷ್ಟು ಇದ್ರೆ ನಮಗೆ ಸ್ವಲ್ಪ ರೆಫರ್ ಮಾಡಿದ್ದೆ. ಓಕೆ ಸರಿ. ಸಿ ಡೆಫಿನೆಟ್ಲಿ ಒಂಥರ ಈ ಥರ ಸಮಸ್ಯೆ ಸ್ಟಾರ್ಟ್ ಆಯಿತು. ಸೊ ಯಾವುದೋ ಒಂದು ಸಮಸ್ಯೆ ಸ್ವಲ್ಪ ವಾರ ಆಯಿತು ಅಥವಾ ಒಂದು ತಿಂಗಳು 2 ತಿಂಗಳಿಂದ ಇದೆ. ಸೊ ಡೆಫಿನೆಟ್ಲಿ ಇಟ್ ಬಿಕಮ್ಸ್ ಸಬ್ ಅಕ್ಯೂಟ್ ಅಥವಾ ಕ್ರಾನಿಕ್ ಕಂಡೀಷನ್, ಸಬ್ ಕ್ರಾನಿಕ್ ಕಂಡೀಷನ್ಸ್ ಬರ್ತಾ ಇರೋವಂಥದ್ದು. ಸೊ ಅದನ್ನು ಹಾಗೆ ನೋಡೋಣ ಅಂತ ಹೇಳಿಬಿಟ್ರೆ, ಸೊ ದಯವಿಟ್ಟು ಅದನ್ನು ನಾವು ಒಂಥರ ತಡ ಥರ ಆಗುತ್ತೆ ಅಥವಾ ನೆಗ್ಲಿಜೆನ್ಸಿ ಥರ ಆಗುತ್ತೆ. ಸೊ ಕಾಯಿಲೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ತಡ ಮಾಡಬೇಡಿ. ಏನಿರುತ್ತೆ ಅಂದರೆ, ಈ ಸಮಸ್ಯೆ ಯಾವುದೋ ಒಂದು ಸಮಸ್ಯೆ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ಅದಕ್ಕೆ ಡಯಾಗ್ನೋಸಿಸ್ ಕನ್ಫರ್ಮ್ ಆಗಬೇಕು. ಮತ್ತು ಎಷ್ಟು ಬೇಗ ಡಯಾಗ್ನೋಸಿಸ್ ಕನ್ಫರ್ಮ್ ಆಗುತ್ತೆ ಅಷ್ಟು ತಕ್ಕಮಟ್ಟೆ ಡೆಫಿನೆಟ್ಲಿ ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈ ಥರ ಕಂಡೀಷನ್ಸಲ್ಲಿ ಡೆಫಿನೆಟ್ಲಿ ಒಂಥರ ಮೆಡಿಕೇಷನ್ಸ್ ಲಭ್ಯ ಇರುತ್ತೆ ಅಂತ. ಏನೋ ಅವಶ್ಯಕತೆ ಇದ್ದರೆ ಡೆಫಿನೆಟ್ಲಿ ಎಕ್ಸಾಮಿನೇಷನ್ ಮಾಡಿದ ನಂತರ ಮೇ ಬಿ ಅದರ್ ರಿಪೋರ್ಟ್ಸ್ ಮಾಡಬೇಕು ಅವಶ್ಯಕತೆ ಇದ್ದರೆ ಡೆಫಿನೆಟ್ಲಿ ಡಾಕ್ಟ್ರ್ ತಿಳಿಸ್ತಾರೆ ಅಂತ. ಸೊ ಭಯಪಡಿಸ್ಬೇಡಿ, ತಡ ಮಾಡಬೇಡಿ, ದಯವಿಟ್ಟು ನೆಗ್ಲಿಜೆನ್ಸಿ ಮಾಡಬೇಡಿ. ಡೆಫಿನೆಟ್ಲಿ ವೈದ್ಯನ ಭೇಟಿ ಮಾಡಿ. ಆ್ಯಂಡ್ ಈ ಥರ ಕಂಡೀಷನ್ಸ್ ಇದ್ದರೆ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ನಿಮ್ಮ ಕಂಡೀಷನ್ಸ್ಗೆ ಹೆಲ್ಪ್ ಮಾಡುತ್ತೆ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನು ತಿಳಿಸ್ಕೊಡಿ. ಈಗ ಜನರಲಿ ಒಂದು ವೇಳೆ ಆಲ್ಮೋಸ್ಟ್ ಇಂಟ್ರಾವೀನಸ್ ಪ್ರೆಷರ್ ಅಂದರೆ, ಸೊ ರಕ್ತನಾಳಗಳ ಒಳಗಡೆ ಅಥವಾ ವೇನ್ಸ್ ಒಳಗಡೆ ಪ್ರೆಷರ್ ಹೆಚ್ಚಾಗ್ತಾ ಬಂತು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಮೇ ಬಿ ಆಕ್ಯುಪೇಷನಿಂದ ಅಥವಾ ಲೈಫ್ ಸ್ಟೈಲಿಂದ ಅಥವಾ ಏನೋ ಒಂದು ಕಂಡೀಷನ್ಸಿಂದ. ಸೊ ಡೆಫಿನೆಟ್ಲಿ ಆ ಟೈಮ್ ಒಳಗಡೆ ಆಲ್ಮೋಸ್ಟ್ ರಕ್ತ ಸಂಚಾರ ಇಂಪ್ಯಾಕ್ಟ್ ಆಗಲಿಕ್ಕೆ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಸೊ ಪ್ರೆಷರ್ ಜಾಸ್ತಿ ಆದಾಗ ರಕ್ತ ಅಲ್ಲಿಂದ ಮೂವ್ಮೆಂಟ್ ಆಗ್ತಾ ಇಲ್ಲ, ಬರೀ ಕಪ್ ಥರ ಡೆಫಿನೆಟ್ಲಿ ಡಿಸ್ಕಲರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಡೆಫಿನೆಟ್ಲಿ ಒಂಥರ ಕ್ಲಾಟ್ ಫಾರ್ಮೇಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಒಂಥರ ಕ್ಲಾಟ್ ಫಾರ್ಮೇಷನ್ ಆಯಿತು ಅಂದರೆ, ಸೊ ಡೆಫಿನೆಟ್ಲಿ ಅದು ಇಂಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆದಾಗ ಸರ್ಕ್ಯುಲೇಷನ್ ಮೂಲಕ ಯಾವ ಒಂದು ಕಡೆ ಡಿಪಾಸಿಟ್ ಆಗ್ಬೋದು. ಸೊ ಮೇ ಬಿ ಸರ್ಕ್ಯುಲೇಷನ್ ಎಲ್ಲ ಕಡೆ ಇರುತ್ತೆ. ಸೊ ಆ ಕ್ಲಾಟ್ ಆ ಜಾಗದಿಂದ ಅಥವಾ ಥ್ರೋಂಬಸ್ ಆ ಜಾಗದಿಂದ ಡಿಸ್ಲಾಜ್ ಆಯಿತು ಅಂದರೆ ಡೆಫಿನೆಟ್ಲಿ ಇಟ್ ಗೋಸ್ ಟು ಡೆಫಿನೆಟ್ಲಿ ಹಾರ್ಟ್ ಕಡೆ ಕೂಡ ಹೋಗ್ಬೋದು, ಅಥವಾ ಬ್ರೈನ್ ಒಳಗಡೆ ಕೂಡ ಟ್ರಾನ್ಸಿಯೆಂಟ್ ಇಸ್ಚೆಮಿಕ್ ಅಟ್ಯಾಕ್ ನಾವು ಹೇಳ್ತೀವಿ, TIA ಕೂಡ ಡೆಫಿನೆಟ್ಲಿ ಆಗ್ಬೋದು ಅಂತ. ಸೊ ಆ ಕ್ಲಾಟ್ನ ನಾವು ಡಿಸಾಲ್ವ್ ಮಾಡಲಿಕ್ಕೆ ಮತ್ತೆ ಬೇರೆ ಥರ ಔಷಧಿ ಅಥವಾ ಬೇರೆ ಥರ ಮೆಡಿಕೇಷನ್ಸ್ ಬೇಕಾಗುತ್ತೆ ಅಂತ. ಸೊ ದಿಸ್ ಇಸ್ ಆ್ಯಟ್ ಅ ವೆರಿ ಲೇಟರ್ ಸ್ಟೇಜ್. ಸೊ ಅದಕ್ಕೆ ಹಿಂದೆಯೇ ಡೆಫಿನೆಟ್ಲಿ ಒಂಥರ ಪೇಯ್ನ್ ಕಾಣಿಸುವಂಥದ್ದು, ಭಾರ ಕಾಣಿಸುವಂಥದ್ದು, ಸ್ವೆಲ್ಲಿಂಗ್ ಕಾಣಿಸುವಂಥದ್ದು, ಅಥವಾ ಪೇಯ್ನ್ ಇಲ್ದೇನೆ
ಕಾಲು ಒಳಗಡೆ ಭಾರ ಇರುತ್ತೆ ಅಥವಾ ಸ್ವೆಲ್ಲಿಂಗ್ ಬರ್ತಾ ಇದೆ, ನಮಗೆ ಗಡ್ಡೆಗಳು ಬೊಬ್ಬೆ ಥರ ಡೆವಲಪ್ ಆಗ್ತಾ ಇದೆ, ಸೊ ಬ್ಲಡ್ ವೆಸಲ್ಸ್ ಒಳಗಡೆ ಕವಾಟ್ಗಳು ಕೆಲಸ ಆಗ್ತಾ ಇಲ್ಲ, ಸೊ ಅದರಿಂದ ಡೆಫಿನೆಟ್ಲಿ ಇಲಾಸ್ಟಿಸಿಟಿ ಕಡ್ಕೊಂಡಿದೆ, ಒಂಥರ ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಇರುವಂಥದ್ದು ಅಥವಾ ಗ್ರೀನಿಶ್ ಬ್ಲೂಯಿಶ್ ಡಿಸ್ಕಲರೇಷನ್ ಆಗುವಂಥದ್ದು, ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗುವಂಥದ್ದು, ಒಂಥರ ತುರ್ಕೆ ಡೆವಲಪ್ ಆಗುವಂಥದ್ದು. ಸೊ ಇದೆಲ್ಲ ಇದ್ದರೆ ಡೆಫಿನೆಟ್ಲಿ ದಯವಿಟ್ಟು ನೆಗ್ಲಿಜೆನ್ಸಿ ಮಾಡಬೇಡಿ. ಯಾಕೆಂದರೆ ಕಾಯಿಲೆ ಮುಂದೆ ಹೋಗ್ತಾ ಬಂತ ಅಂದರೆ ಡಾಕ್ಟರ್ಗೂ ಕೂಡ ವೈದ್ಯಕ್ಕೂ ಕೂಡ ಡೆಫಿನೆಟ್ಲಿ ಡಿಫಿಕಲ್ಟಿ ಆಗುತ್ತೆ, ಮತ್ತು ವಾಪಸ್ ಆ ರೂಪ್ಗೆ ಅಥವಾ ಆ ಸ್ಟೇಜ್ಗೆ ವಾಪಸ್ ತರಬೇಕು ಅಂದರೆ. ಸೊ ಡೆಫಿನೆಟ್ಲಿ ಅರ್ಲಿ ಡಯಾಗ್ನೋಸಿಸ್, ಅರ್ಲಿ ಪ್ರಿಕಾಷನ್ಸ್ ಇದ್ದರೆ ಒಳ್ಳೆಯದು. ಎಸ್ ಡಾಕ್ಟರ್, ಈಗ ಒಬ್ಬರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ರೇಖಾ ಅಂತ. ನಮಸ್ತೆ. ನಮಸ್ತೆ ಮ್ಯಾಮ್. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮ್ಯಾಮ್. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ನನಗೆ 2019 ನನಗೆ ಇತ್ತು, ಬಟ್ ಅದು ಕಾಲಲ್ಲೆಲ್ಲ ಏನು ನಿಮ್ಮ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇಲ್ಲ ರೇಖಾ ಅವರೇ, ಇನ್ನೊಮ್ಮೆ ಕೇಳಿ. ನನಗೆ 2019 ಓಕೆ, ವೆರಿಕೋಸ್ ವೇನ್ ಇದೆ ಅನ್ನೋದು ಗೊತ್ತಾಯ್ತು. ಓಕೆ. ಅದಾದ್ಮೇಲೆ ಕಾಲಲ್ಲಿ ಏನು ಸ್ಪೈಡರ್ ತರ ಆಗ್ಲಿ ನರಗಳಾಗ್ಲಿ ಏನು ಕಾಣಿಸ್ತಾ ಇಲ್ಲ. ಓಕೆ. ಬಟ್ ಸ್ಕ್ಯಾನಿಂಗ್ ಅಲ್ಲಿ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ 2 ಕಾಲಲ್ಲೂ ಅನ್ನೋದು ಗೊತ್ತಾಗಿದೆ. ಓಕೆ. ಮೊದಲು ನಾನು ಸ್ಟಾರ್ಟಿಂಗು ಟ್ಯಾಬ್ಲೆಟ್ ಎಲ್ಲ ತಗೋತಿದ್ದೆ ಸರ್. ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಗ ಏನಾಯ್ತು ಅಂದ್ರೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನನಗೆ. ಓಕೆ. ಆಮೇಲೆ ಡಾಕ್ಟರ್ ಇಲ್ಲ ಬೇಡ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಈ ಸಾಕ್ಸ್ ಎಲ್ಲ ಯೂಸ್ ಮಾಡ್ತೇನೆ. ಓಕೆ. ಬಟ್ ಈಗ ಲೇಸರ್ ಆಪರೇಷನ್ ಎಲ್ಲ ತುಂಬಾ ಬಂದಿದೆಯಲ್ಲ ಸರ್, ಅದು ಮಾಡ್ಕೋಬೋದಾ ನಾವು? ಲೇಸರ್ ಆಪರೇಷನ್ ಮಾಡಿದ್ರೆ ಮತ್ತೆ ಅದು ವೆರಿಕೋಸ್ ವೇನ್ ರಿಪೀಟ್ ಆಗೋ ಚಾನ್ಸಸ್ ಇಲ್ವಾ, ಇಲ್ಲ ಮತ್ತೆ ಬರುತ್ತಾ, ಹೇಗೆ ಸರ್ ಅದು? ಓಕೆ. ಸೊ ಈಗ ನಮ್ಮ ಕಡೆ ಪೇಷಂಟ್ಸ್ ಇದ್ದಾವೆ ಅಂದರೆ, ಸೊ ಸಾಕಷ್ಟು ಜನ ಡೆಫಿನೆಟ್ಲಿ ಬೇರೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ಗೆ ಒಳಗಾಗ್ತಾರೆ. ಸೊ ಎವ್ರಿ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಹ್ಯಾಸ್ ಇಟ್ಸ್ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ಸ್ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ಸೊ ಸಾಕಷ್ಟು ಜನ ಆಪ್ರೇಷನ್ಗೆ ಒಳಗಾಗ್ತಾರೆ ಅಥವಾ ಸರ್ಜರಿಗೆ ತುತ್ತಾಗ್ತಾರೆ. ಸೊ ಡೆಫಿನೆಟ್ಲಿ ಆ ಟೈಮ್ ನಂತರ ಕೂಡ ಡೆಫಿನೆಟ್ಲಿ ನಮ್ಮ ಕಡೆ ಪೇಷಂಟ್ಸ್ ಇದ್ದಾವೆ ಅಂದರೆ ಒಂದು ಸರಿ ಇಲ್ಲ ಡಾಕ್ಟರ್ 2 ಸರಿ ಡೆಫಿನೆಟ್ಲಿ ನಮಗೆ ಸರ್ಜರಿ ಮಾಡಿದ್ದಾರೆ. ತದನಂತರ ಕೂಡ ಡೆಫಿನೆಟ್ಲಿ ಬೇರೆ ಕಡೆ ಸಮಸ್ಯೆ ಸ್ಟಾರ್ಟ್ ಆಗ್ತಿದೆ ಅಂದರೆ, ಸೊ ಸರ್ಜರಿ ಡೆಫಿನೆಟ್ಲಿ ಕೊನೆ ಆಪ್ಷನ್ ಥರ ಡೆಫಿನೆಟ್ಲಿ ನಾವು ನೋಡ್ಕೋಬೇಕಾಗತ್ತೆ ಅಂತ. ಸೊ ಅಟ್ಲೀಸ್ಟ್ ಈ ಥರ ಸಮಸ್ಯೆ ಇದ್ದಾಗ ಡೆಫಿನೆಟ್ಲಿ ಮೆಡಿಕೇಷನ್ಸ್ ತೊಗೊಂಡ್ರೆ ನಿಮಗೆ ಲೂಸ್ ಮೋಷನ್ಸ್ ಆಗ್ತಿದ್ರೆ, ಬಟ್ ಈ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಯಾವುದೋ ಒಂದು ಮೆಡಿಕೇಷನ್ಸ್ ತೊಗೊಂಡ್ರೆ ಆ ಥರ ಆಫ್ಟರ್ ಎಫೆಕ್ಟ್ಸ್ ಥರ ಡೆಫಿನೆಟ್ಲಿ ಇರೋದಿಲ್ಲ. ಯಾಕೆಂದರೆ ನಾವು ಹೋಲಿಸ್ಟಿಕಲಿ ನೋಡ್ತೀವಿ, ಬರೀ ಆ ಸಿಂಪ್ಟಮ್ ಕಡಿಮೆ ಮಾಡಲಿಕ್ಕೆ ಅಥವಾ ಆ ಬರೀ ತಕ್ಕಮಟ್ಟೆ ಆಲ್ಮೋಸ್ಟ್ ರಿಲೀಫ್ ಕೊಡಲಿಕ್ಕೆ ನಾವು ಮೆಡಿಕೇಷನ್ಸ್ ಕೊಡೋದಿಲ್ಲ. ಸೊ ಏನಕ್ಕೆ ಬರ್ತಿದೆ, ಮತ್ತು ನೀವು ಹೇಳ್ತಾ ಇದ್ರಿ 2019, ಸೊ ಹೆಚ್ಚು ಕಡಿಮೆ ಒಂದು 5 ವರ್ಷ ಮೇಲೆ ಆಗಿದೆ. ಸೊ ಒಂದು ಕಡೆ ಡೆಫಿನೆಟ್ಲಿ ಬಾಡಿನೂ ತಡೆಯೋದಷ್ಟು ಒಂಥರ ಥ್ರೆಶೋಲ್ಡ್ ಇರುತ್ತೆ, ಒಂಥರ ಕೆಪಾಸಿಟಿ ಇರುತ್ತೆ. ಸೊ ಹಾಗಾಗಿ ಇಂಟರ್ನಲ್ ಮೆಡಿಕೇಷನ್ಸ್ ಎಷ್ಟು ಬೇಗ ತೊಗೊಳ್ತಾ ಬಂತು, ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತೊಗೊಳ್ತಾ ಬಂತು ಅಂದರೆ ಡೆಫಿನೆಟ್ಲಿ ಸಮಸ್ಯೆ ಹಿಂದಕ್ಕೆ ಬರ್ತಾ ಇರುತ್ತೆ ಅಂದರೆ. ಸೊ ನಾವು ಮೆಡಿಕೇಷನ್ಸ್ ಕೊಡುವಂಥದ್ದು ಅಲ್ಪ ಪ್ರಮಾಣದಲ್ಲಿ, ಇಟ್ ಈಸ್ ಅ ವೆರಿ ವೆರಿ ಮೈನ್ಯೂಟ್ ಡೋಸೇಜ್, ಅಂದರೆ ಯಾವ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಅಂತ. ಸೊ ಡೆಫಿನೆಟ್ಲಿ ಕಂಪ್ಲೈನ್ಸ್ ಕೂಡ ಈಸಿ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಕೇಸ್ ಒಳಗಡೆ ಮುಂದೆ ಕಾಯಿಲೆ ಹೋಗೋ ಥರ ನಾವು ಡೆಫಿನೆಟ್ಲಿ ಕಂಟ್ರೋಲ್ ಮಾಡ್ಬೋದು, ಅದನ್ನು ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಮೇಡಮ್. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಬಹಳಷ್ಟು ಮಾತಾಡೋಣ. ಎಸ್ ಡಾಕ್ಟರ್, ಇನ್ನು ಈ ವೆರಿಕೋಸ್ ಸಮಸ್ಯೆ ಇರುವವರಿಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗ್ಬೋದು ಅಂತ, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ? ಈಗ ಡೆಫಿನೆಟ್ಲಿ ಹೋಮಿಯೋ ಕೇರ್ ಒಳಗಡೆ ಈ ಥರ ಸಮಸ್ಯೆಗೆ ಡೆಫಿನೆಟ್ಲಿ ಒಳ್ಳೆ ಚಿಕಿತ್ಸೆ ಇದೆ ಅಂತ. ಯಾಕೆಂದರೆ ನಾವು ಡೆಫಿನೆಟ್ಲಿ ಬರೀ ಪೇನ್ ರಿಲೀಫ್ ಮಾಡಲಿಕ್ಕೆ ಮೆಡಿಕೇಷನ್ಸ್ ಕೊಡೋದಿಲ್ಲ, ಅಥವಾ ಆ ಜಾಗದ ಒಳಗಡೆ ಆಗಿರುವಂಥದ್ದು ಸಮಸ್ಯೆ ಬರೀ ಟೆಂಪರರಿ ರಿಲೀಫ್ ಮಾತ್ರ ಮಾಡಲಿಕ್ಕೆ ಕೊಡೋದಿಲ್ಲ ಅಂತ. ನಾವು ಮೆಡಿಕೇಷನ್ಸ್ ಕೊಡ್ತೀವಿ, ಆ ಜಾಗದ ಒಳಗಡೆ ಕವಾಟ್ಗಳು ಕೆಲಸ ಆಗ್ತಾ ಇಲ್ಲ ಆ್ಯಂಡ್ ರಕ್ತ ಸಂಚಾರ ಕಡ್ಕೊಂಡಿದೆ. ಸೊ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಮೆಡಿಕೇಷನ್ಸ್ ಕೊಡುವಂಥದ್ದು. ಅಲ್ಲಿ ಆ ಜಾಗದ ಒಳಗಡೆ ಡೆಫಿನೆಟ್ಲಿ ಇಲಾಸ್ಟಿಸಿಟಿ ಆಫ್ ದ ವೆಸಲ್ಸ್ ಕಡ್ಕೊಂಡಿರುತ್ತೆ ಅಂತ. ಸೊ ಇಲಾಸ್ಟಿಸಿಟಿ ಆಫ್ ದ ವೆಸಲ್ಸ್ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಸಹಾಯ ಮಾಡುತ್ತೆ ಅಂತ. ಸೊ ಒಂದು ವೇಳೆ ಇದು ಸರಿ ಹೋಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ತಾನೇಗೆ ಸಿಮ್ಟಮ್ಸ್ ಎಲ್ಲ ಕಂಟ್ರೋಲ್ ಬರ್ತಾ ಇರುತ್ತೆ, ಸ್ವೆಲ್ಲಿಂಗ್ಸ್ ಆಗಿರ್ಬೋದು, ಈಚಿಂಗ್ ಆಗಿರ್ಬೋದು ಅಂತ. ತದನಂತರ ಡೆಫಿನೆಟ್ಲಿ ಅವರಲ್ಲಿ ಆಲ್ಮೋಸ್ಟ್ ಪೇಯ್ನ್ಸ್ ಆಗ್ತಾ ಬರ್ಬೋದು. ಅದು ಗ್ರ್ಯಾಜುಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಡಿಮೆ ಆಗ್ತಾ ಇರುವಂಥದ್ದು. ಬಟ್ ಯಾವುದು ಒಂದು ಇದೇ ಔಷಧಿ ಎಲ್ಲರದಲ್ಲಿ ನಾವು ಕೊಡ್ತೀವಿ, ಎಲ್ಲರದಲ್ಲಿ ಅದು ಸೂಟ್ ಆಗುತ್ತೆ ಅಥವಾ ಲಭ್ಯ ಇರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ ಪ್ರತಿಯೊಬ್ಬರು ವ್ಯಕ್ತಿ ಇಂಡಿವಿಜುವಲ್, ಅವ್ರದ್ದು ಪ್ರವೃತ್ತಿ ಬೇರೆ ಇರುತ್ತೆ,
ಮೆಂಟಾಲಿಟಿ ಬೇರೆ ಇರುತ್ತೆ, ಅವ್ರ ಬಾಡಿ ಒಳಗಡೆ ಒಂಥರ ಚೇಂಜಸ್ ಆಗೋದು ಬೇರೆ ಥರ ಇರುತ್ತೆ, ಕಾಸಸ್ ಕೂಡ ಡೆಫಿನೆಟ್ಲಿ ಬೇರೆ ಥರ ಇರುತ್ತೆ. ಸೊ ಎಲ್ಲರಲ್ಲಿ ಒಂದೇ ಜನರಲ್ ಮೆಡಿಸಿನ್ ಥರ ಈ ಥರ ಔಷಧಿ ಹೋಮಿಯೋಪತಿ ಇರೋದಿಲ್ಲ ಅಂತ. ಸೊ ಡೆಫಿನೆಟ್ಲಿ ಒಂಥರ ಪ್ರಾಪರ್ ಕೇಸ್ ಟೇಕಿಂಗ್ ಮಾಡಿ, ಕಾಸ್ ಸ್ಟಡಿ ಮಾಡಿ, ಮೆಂಟಲ್ ಫಿಸಿಕಲ್ ಅಟ್ರಿಬ್ಯೂಟ್ಸ್ ತೊಗೊಂಡು ನಾವು ಜನರಲಿ ಸರ್ಟನ್ ಪ್ರೋಟೋಕಾಲ್ಸ್ ಇನ್ವೋಕ್ ಮಾಡ್ತೀವಿ. ಸೊ ಈ ಪ್ರೋಟೋಕಾಲ್ಸ್ ಇನ್ವೋಕ್ ಮಾಡುವಾಗ ಡೆಫಿನೆಟ್ಲಿ ರಿಲ್ಯಾಪ್ಸಸ್ ಅಥವಾ ರಿಕರೆನ್ಸಸ್ ಆಗೋ ಸಾಧ್ಯತೆ ಡೆಫಿನೆಟ್ಲಿ ಭಾಳನೇ ರಿಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಪುನಃ ಡೆಫಿನೆಟ್ಲಿ ಈ ಥರ ಸಮಸ್ಯೆ ಬರೋದಿಲ್ಲ. ಆ್ಯಂಡ್ ಏನು ಸಮಸ್ಯೆ ಇದ್ದರೆ ಸೊ ಡೆಫಿನೆಟ್ಲಿ ಬರ್ತಾ ಸರಿ ಹೋಗ್ತಾ ಬರ್ತಾ ಇರುತ್ತೆ. ನಮ್ಮ ಕಡೆ ಡೆಫಿನೆಟ್ಲಿ ರೆಗ್ಯುಲರ್ ಟಚಪ್ ಕೂಡ ಇರುತ್ತೆ, ತಿಂಗಳಿಗೆ ಒಂದು ಸರಿ ಅಟ್ಲೀಸ್ಟ್ 2 months ಒನ್ಸ್ ಅಂತ ನಾವು ಟಚಪ್ ಮಾಡ್ತೀವಿ. ಅವಶ್ಯಕತೆ ಇದ್ದರೆ ರಿಪೋರ್ಟ್ಸ್ ಕೂಡ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಅಡ್ವೈಸ್ ಮಾಡುವಂಥದ್ದು ಅಂತ, ಅಲಾಂಗ್ ವಿತ್ ಮ್ಯಾನೇಜ್ಮೆಂಟ್ ಅದೆಲ್ಲ ಡೆಫಿನೆಟ್ಲಿ ಇರುತ್ತೆ. ಸೊ ಹೋಲಿಸ್ಟಿಕಲಿ ನಮ್ಮ ಕಡೆ ಈ ಥರ ಕೇಸಸಲ್ಲಿ ಒಳ್ಳೆ ರಿಸಲ್ಟ್ಸ್ ಇದೆ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಪುರುಷರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಅಥವಾ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಅಂತ? ಡೆಫಿನೆಟ್ಲಿ ಖಂಡಿತ ನಾವು ಈ ಥರ ಸ್ಟಡೀಸ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಹೇಳ್ಬೋದು ಪುರುಷ ಒಳಗಡೆ ಕೂಡ ಡೆಫಿನೆಟ್ಲಿ ಮತ್ತು ಮಹಿಳೆಯರಲ್ಲಿ ಎರಡೂ ಕೂಡ ಈಕ್ವಲ್ ಆಗಿ ಆಲ್ಮೋಸ್ಟ್ ಇಂಪ್ಯಾಕ್ಟ್ ಇದೆ. ಬಟ್ ಮಹಿಳೆಯರಲ್ಲಿ ಒಂದು ಕಡೆ ಸ್ವಲ್ಪ ಹೆಚ್ಚು ನಾವು ಹೇಳುವಂಥದ್ದು ನೋಡುವಂಥದ್ದು, ಯಾಕೆಂದರೆ ಅವರಲ್ಲಿ ಕಾಸ್ ಬೇರೆ ಇರುತ್ತೆ. ಯಾಕೆಂದರೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಆದ ನಂತರ ಡೆಫಿನೆಟ್ಲಿ ಮದುವೆ ಆದ ನಂತರ ಮಕ್ಕಳಾಗುತ್ತೆ. ಸೊ ಆ ಟೈಮ್ಗೆ ಕೂಡ ಡೆಫಿನೆಟ್ಲಿ ಅವರಲ್ಲಿ ಗರ್ಭಾವಸ್ಥೆಯಲ್ಲಿ ಅವ್ರದ್ದು ತೂಕ ಮಗು ಬೀಳ್ತಾ ಇರುತ್ತೆ, ಮಗುದು ತೂಕ ಅಂತ. ಸೊ ಅದರಿಂದ ಡೆಫಿನೆಟ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ. ಸೊ ನಂತರ ಕೂಡ ಡೆಫಿನೆಟ್ಲಿ ಅವ್ರು ಆಫ್ಟರ್ ಡೆಲಿವರಿ ಪೋಸ್ಟ್ ಡೆಲಿವರಿ ಸಹನೂ ಕೂಡ ಅವ್ರಿಗೆ ವೇಟ್ ಎಲ್ಲ ಜಾಸ್ತಿ ಇರುತ್ತೆ ಅಂತ. ಸೊ ಆ್ಯಕ್ಟಿವಿಟೀಸ್ ಎಲ್ಲ ರಿಸ್ಟ್ರಿಕ್ಟ್ ಆಗುತ್ತೆ. ಸೊ ಅವರಲ್ಲಿ ಸ್ಲೈಟ್ಲಿ ಮೋರ್ ಅಂತ ನಾವು ನೋಡ್ತೀವಿ. ಬಟ್ ಪುರುಷಲ್ಲಿ ಕೂಡ ಡೆಫಿನೆಟ್ಲಿ ನಾವು ನೋಡ್ತೀವಿ ಅವರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಥರ ಇರುತ್ತೆ, ಒತ್ತಡ ಬೇರೆ ಥರ ಇರುತ್ತೆ. ಸೊ ಎರಡೂ ಕೂಡ ಜೆಂಡರಲ್ಲಿ ಡೆಫಿನೆಟ್ಲಿ ಕಂಡು ಬರ್ತಾ ಇರುವಂಥದ್ದು. ಬಟ್ ಮಕ್ಕಳಲ್ಲಿ ಡೆಫಿನೆಟ್ಲಿ ಭಾಳನೇ ರೇರ್ ಅಥವಾ ಕಂಡು ಬರೋದಿಲ್ಲ ಅಂತ ನಾವು ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಈ ಸಮಸ್ಯೆ ಬರ್ದಲೇ ಇರೋ ರೀತಿ ನೋಡ್ಕೊಳ್ಬೇಕಂದ್ರೆ ನಾವು ಯಾವ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಸೇವಿಸಬೇಕು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಡೆಫಿನೆಟ್ಲಿ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಯಾಕೆಂದರೆ ಒಂದು ಕಡೆ ಚಿಕಿತ್ಸೆ ಇರುವಂಥದ್ದು. ಸೊ ವೈದ್ಯ ನಿಮಗೆ ಡೆಫಿನೆಟ್ಲಿ ಚಿಕಿತ್ಸೆ ಹೇಳ್ತಾರೆ, ಸೊ ಮೆಡಿಕೇಷನ್ಸ್ ಪ್ರಾಪರ್ ಕಂಪ್ಲೈನ್ಸ್ ತೊಗೊಳ್ಳುವಂಥದ್ದು. ಬಟ್ ಅದ್ರ ಜೊತೆ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಒಳಗಡೆ ಸರ್ಟನ್ ಚೇಂಜಸ್ ಮಾಡಲೇಬೇಕಾಗುತ್ತೆ. ಸೊ ಬಾಡಿ ವೇಟ್, ದೇಹದ ತೂಕ ಮೇಂಟೈನ್ ಆಗಬೇಕು, ಕರೆಕ್ಟ್ ನೀಟಲ್ಲಿ ಇರಬೇಕು. ಯಾಕೆಂದರೆ ದೇಹದ ತೂಕ ಜಾಸ್ತಿ ಇದ್ದರೆ ನಿಂತಿದ ತಕ್ಷಣ ಎಲ್ಲ ಥರದ್ದು ಭಾರ ಕಾಲು ಒಳಗಡೆ ಬಿಡುತ್ತೆ ಅಂತ. ಸೊ ಡಿಪೆಂಡೆಂಟ್ ಪಾರ್ಟ್ಸಲ್ಲಿ ಸೊ ಡಿಸಿಪ್ಲಿನ್ ಡಯಟ್ ಮಾಡಿ ಡೆಫಿನೆಟ್ಲಿ ಬಾಡಿ ವೆಯ್ಟ್ ಮೇಂಟೈನ್ ಆಗಬೇಕು. ಆ್ಯಂಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡಲಿಕ್ಕೆ ಲೈಫ್ ಸ್ಟೈಲ್ ಒಳಗಡೆ ಎಕ್ಸಸೈಸ್ ಸೇರ್ಕೋಬೇಕಾಗುತ್ತೆ. ಸೊ ಮೇ ಬಿ ಸೈಕ್ಲಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಯಾವುದೋ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಬ್ರಿಸ್ಕ್ ವಾಕು ಸಹ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಆಲ್ಮೋಸ್ಟ್ 35 to 40 minutes ವಾಕ್ ಮಾಡಿದ ನಂತರ ಆ ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಆ ಜಾಗದ ಒಳಗಡೆ ನಾವು ರಕ್ತ ಸಂಚಾರ ನಾವೇನು ನೋಡ್ತೀವಿ ಅದು ಸರಿ ಹೋಗುತ್ತೆ. ಆ್ಯಂಡ್ ವಿತ್ ಎಕ್ಸಸೈಸಸ್ ಅಲ್ಲಿ ನಾವು ಮೀನ್ಕಂಡ ನೋಡ್ತೀವಿ, ಕಾಫ್ ಮಸಲ್ಸ್. ಸೊ ಕಾಫ್ ಮಸಲ್ಸ್ ಆ್ಯಕ್ಟ್ಸ್ ಆಸ್ ಅ ಸೆಕೆಂಡ್ ಹಾರ್ಟ್ ಅಂತ. ಸೊ ಅಗೇನ್ಸ್ಟ್ ಗ್ರಾವಿಟಿ ಪಂಪ್ ಮಾಡಲಿಕ್ಕೆ ನಮಗೆ ಡೆಫಿನೆಟ್ಲಿ ಮೀನ್ಕಂಡ ಬೇಕಾಗುತ್ತೆ ಅಂತ. ಸೊ ಎಕ್ಸಸೈಸಿಂದ ಅದು ಸ್ಟ್ರೆಂಥನ್ ಆಗುತ್ತೆ, ಅದಕ್ಕೆ ವರ್ಕೌಟ್ ಸಿಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಆ್ಯಸ್ ಫಾರ್ ಆಸ್ ಪಾಸಿಬಲ್ ವಾಕಿಂಗ್ ಡೆಫಿನೆಟ್ಲಿ ಹೆಲ್ಪ್ಸ್ ಅಂತ. ವಾಟರ್ ಅಡಿಕ್ವೇಟ್ ಕನ್ಸಂಪ್ಷನ್ ತೊಗೋಬೇಕಾಗುತ್ತೆ. ಟೈಟ್ ಬಟ್ಟೆಗಳು ಅಂದರೆ ವೇಸ್ಟ್ ಒಳಗಡೆ ಟೈಟ್ ಹೆಚ್ಚಾಗಿ ಬಟ್ಟೆ ಇದ್ದರೆ ಡೆಫಿನೆಟ್ಲಿ ಒಂಥರ ಸರ್ಕ್ಯುಲೇಷನ್ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆ ನಾವು ಡಯಟ್ ಒಳಗಡೆ ಬಂದಾಗ, ಆಹಾರ ಶೈಲಿ ಒಳಗಡೆ ಬಂದಾಗ ರಕ್ತ ಸಂಚಾರ ಸರಿ ಮಾಡಲಿಕ್ಕೆ ನಮಗೆ ಡೆಫಿನೆಟ್ಲಿ ಬೇಕಾಗುತ್ತೆ ಫೈಬರ್ ಕಂಟೆಂಟ್ ಮತ್ತು ಪ್ರೋಟೀನ್ ಕಂಟೆಂಟ್. ಸೊ ಹೆಚ್ಚಾಗಿ ಸೊಪ್ಪು ತರಕಾರಿ ಯೂಸ್ ಮಾಡಬೇಕಾಗುತ್ತೆ. ಸೊ ಫೈಬರ್ ಕಂಟೆಂಟಲ್ಲಿ ಡೆಫಿನೆಟ್ಲಿ ಸಿರಿಧಾನ್ಯ ಕೂಡ ಡೆಫಿನೆಟ್ಲಿ ಹೆಲ್ಪ್ ಮಾಡುವಂಥದ್ದು ಅಂತ. ಆ್ಯಂಡ್ ವಿತ್ ಎಕ್ಸಸೈಸಸ್ ವಿತ್ ಪ್ರಾಪರ್ ಕೇರ್ ಅಂತ. ಸೊ ಏನೊಂದು ಪೇನ್ ಇದೆ, ಅದರಿಂದ ಡೆಫಿನೆಟ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂದರೆ ಡಾಕ್ಟರ್ ನಿಮಗೆ ಪ್ಯಾರಲಲ್ ಮೆಜರ್ಸ್ ಅಂದರೆ ಸಪೋರ್ಟಿವ್ ಮೆಜರ್ಸ್ ಅಂದರೆ ಒಂದು ಸ್ಟಾಕಿಂಗ್ ಹೇಳ್ತಾರೆ. ಸೊ ಸ್ಟಾಕಿಂಗ್ ಹಾಕ ನಂತರ ಕಾಯಿಲೆ ವಾಸಿ ಆಗುತ್ತೆ ಅಂತಲ್ಲ, ಬಟ್ ಎಸ್ ಆ ಟೈಮ್ಗೆ ಡೆಫಿನೆಟ್ಲಿ ಒಂಥರ ವೇನ್ಸ್ಗೆ ಸಪೋರ್ಟ್ ಸಿಗ್ತಾ ಬರ್ತಾ ಇರುತ್ತೆ, ಏನು ಒತ್ತಡ ಆ ಥರ ಆಗೋದಿಲ್ಲ ಅಂತ. ಸೊ ಫ್ಯೂ ಚೇಂಜಸ್. ಸೊ ಯಾರಲ್ಲಿ ಹೆಚ್ಚಾಗಿ ಈ ಥರ ಪೇನ್ ಕಂಡು ಬರ್ತಿದೆ ಅಥವಾ ಕಾಲು ಒಳಗಡೆ ಸ್ವೆಲ್ಲಿಂಗ್ ಇದೆ, ಸೊ ಒಂದು ಜನರಲ್ ಮಿಸ್ಕನ್ಸೆಪ್ಷನ್ ಏನಂದರೆ ಡೆಫಿನೆಟ್ಲಿ ಯಾವೊಂದು ಕಡೆ ಪೇನ್ ಬರ್ತಿದೆ ಅಂದರೆ ಒಂಥರ ಬಿಸಿ ಕಾವು ಕೊಡುವಂಥದ್ದು, ಹಾಟ್ ವಾಟರ್ ಫಾರ್ಮೆಂಟೇಷನ್. ಸೊ ಈ ಥರ ಕಂಡೀಷನ್ಸಲ್ಲಿ ವೆರಿಕೋಸಲ್ಲಿ ಹಾಟ್ ವಾಟರ್ ಫಾರ್ಮೆಂಟೇಷನ್ ಅಥವಾ ಕಾವು ಕೊಡುವಂಥದ್ದು ಅದೆಲ್ಲ ನಡೆಯೋದಿಲ್ಲ. ಬಿಕಾಸ್ ಆಲ್ರೆಡಿ ಇಲಾಸ್ಟಿಸಿಟಿ ಕಟ್ಕೊಡಿದೆ. ಸೊ ವಿತ್ ಹಾಟ್ ವಾಟರ್ ಹಾಕಿದರೆ ಇನ್ನೂ ಇಲಾಸ್ಟಿಸಿಟಿ ಕಟ್ಕೊಡ್ತಾ ಬರ್ತಾ ಇರುತ್ತೆ. ಸೊ ಹಾಟ್ ವಾಟರ್ ಫಾರ್ಮೆಂಟೇಷನ್
ಕಾವು ಕೊಡುವಂಥದ್ದು ಮಾಡಬೇಡಿ. ಏನು ಸ್ನಾನ ಮಾಡೋದಿದ್ದರೆ ಅದನ್ನು ಬೇಗ ಒಂದು 5 ಮಿನಿಟ್ಸ್ ಒಳಗಡೆ ಬೇಗ ಮುಗಿಸಿ. ಯಾಕೆಂದರೆ ಹೆಚ್ಚು ಬಿಸಿ ನೀರು ಹಾಕಿದರೆ ತುಂಬ ಸಮಸ್ಯೆ ಉಂಟಾಗ್ತಾ ಬರ್ತಾ ಇರುತ್ತೆ. ರಾತ್ರಿ ಹೊತ್ತು ಕಾಲು ಕೆಳಗಡೆ ದಿಮ್ ಹಾಕ್ಕೊಂಡು ಮಲಗಬೇಕು. ಅದು ಸ್ಮಾಲ್ ಹೆಲ್ಪ್ ಆಗುತ್ತೆ. ಸರ್ಕ್ಯುಲೇಷನ್ ಈಸಿ ಆಗಲಿಕ್ಕೆ ಅಥವಾ ಈಸಿಯಾಗಿ ಫ್ಲೋ ಆಗಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುವಂಥದ್ದು. ಬಾಡಿ ವೆಯ್ಟ್ ನೋಡ್ಕೊಡುವಂಥದ್ದು. ಸೊ ಈ ಥರ ಚೇಂಜಸ್ ಮಾಡ್ತಾ ಬಂತ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ಅಂದರೆ ಬಹುಬೇಗ ರಿಕವರಿ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವವರು ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅನ್ನೋದಾದರೆ ಅವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗ್ಬೋದಾ? ಸಡನ್ ಶಿಫ್ಟಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಗೆ ಅಂತ? ಏನು ತೊಂದರೆ ಆಗೋದಿಲ್ಲ ಅಂತ. ಸೊ ಡೆಫಿನೆಟ್ಲಿ ಬೇರೆ ಕಡೆ ಚಿಕಿತ್ಸೆ ತೊಗೊತಾ ಇದ್ದರೆ ಸಹ ಕೂಡ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಷನ್ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಕಡೆ ಸಾಕಷ್ಟು ಪೇಷಂಟ್ಸ್ ಇದ್ದಾವೆ, ಅಂದರೆ ಬೇರೆ ಸಮಸ್ಯೆಗೆ ಅವರು ಬೇರೆ ಥರದ್ದು ಚಿಕಿತ್ಸೆಗಳು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಅದ್ರ ಜೊತೆ ಸ್ಟಾರ್ಟ್ ಮಾಡ್ಬೋದು. ಡಾಕ್ಟರ್ಗೆ ಡೆಫಿನೆಟ್ಲಿ ಇನ್ಫಾರ್ಮ್ ಮಾಡಬೇಕು. ಸೊ ಆಲ್ಮೋಸ್ಟ್ ವೈದ್ಯನ ನೀವು ಇನ್ಫಾರ್ಮ್ ಮಾಡಿದರೆ ಸೊ ಡೆಫಿನೆಟ್ಲಿ ಈ ಥರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಏನೂ ಸಮಸ್ಯೆ ಇರೋದಿಲ್ಲ ಅಂತ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಪಾಸ್ ಆನ್ ಆಗುತ್ತಾ ಹೇಗೆ ಅಂತ? ತಂದೆ ತಾಯಿಯರಿಗೆ ಈ ಸಮಸ್ಯೆ ಇದ್ದರೆ ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತಾ? ಡೆಫಿನೆಟ್ಲಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಕೇಸಸಲ್ಲಿ ಇದೆ. ಸೊ ಅಂದರೆ ನಾವು ನೋಡಿದ್ದೀವಿ ಅಟ್ಲೀಸ್ಟ್ 20% ಆಫ್ ಕೇಸಸ್ ಒಳಗಡೆ ಯಾವ ಒಂದು ಫ್ಯಾಮಿಲಿಯಲ್ ಹಿಸ್ಟ್ರಿಯಿಂದ ನಮಗೆ ಮುಂಚೆಯಿಂದನೇ ಡೆಫಿನೆಟ್ಲಿ ಆಲ್ಮೋಸ್ಟ್ ವೇನ್ಸ್ ವೀಕ್ ಇದೆ. ಸೊ ನಮ್ಮ ತಂದೆ ಕಡೆ ತಾಯಿ ಕಡೆನೂ ಹಾಗೆ ಇತ್ತು ಅಂದರೆ ಸೊ ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಕೇಸಸಲ್ಲಿ ಈ ಥರ ನೋಡ್ತೀವಿ. ಮೆಜಾರಿಟಿ ಆಫ್ ಕೇಸಸಲ್ಲಿ ನಾವು ನೋಡ್ತೀವಿ ಇಟ್ ಈಸ್ ರಿಲೇಟೆಡ್ ಟು ಆಕ್ಯುಪೇಷನಲ್ ಕಂಡೀಷನ್ಸ್. ಮೇ ಬಿ ಹೆಚ್ಚು ನಿಂತಿರುವಂಥದ್ದು 8 hours 10 hours, ಏನೋ ಒಂದು ಭಾರ ಹತ್ತುವಂಥದ್ದು, ಅಥವಾ ಒಂದೇ ಕಡೆ 8 to 10 hours ಕೂತ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು. ಮೇ ಬಿ ಅವರಲ್ಲಿ ಡೆಫಿನೆಟ್ಲಿ ಒಂಥರ ಸ್ಟ್ಯಾಗ್ನೇಷನ್, ಸ್ಟೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು. ಸೊ ಒಬೇಸಿಟಿ ಇರ್ಬೋದು ಆ ಥರ. ಸೊ ಈ ಥರ ಲೈಫ್ ಸ್ಟೈಲ್, ಆಕ್ಯುಪೇಷನಲ್ ಕಂಡೀಷನ್ಸ್ ಡೆಫಿನೆಟ್ಲಿ ಜಾಸ್ತಿ ಮ್ಯಾಟರ್ ಆಗ್ತಾ ಬರ್ತಾ ಇರುತ್ತೆ ಇದಕ್ಕೆ. ಆ್ಯಂಡ್ ಹೆರಿಡಿಟ್ರಿ ಫ್ಯಾಕ್ಟರ್ ಯಾವ ಒಂದು ಕಡೆ ಭಾಳನೇ ರೇರ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವಂಥವರು ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿರುತ್ತೆ, ಅಂಥವರಿಗೆ ಈ ಸಮಸ್ಯೆ ಮತ್ತೆ ಕಾಣಿಸ್ಕೊಳ್ಬೋದಾ? ರಿಯಕರೆನ್ಸ್ ರೇಟ್ ಬಗ್ಗೆ ನೋಡೋದಾದರೆ ಈಗ ನಮ್ಮ ಕಡೆ ಡೆಫಿನೆಟ್ಲಿ ಒಂದು ಹೋಮಿಯೋ ಕೇರ್ ಒಳಗಡೆ ಒಂದು ಸರಿ ಚಿಕಿತ್ಸೆ ಕೊಟ್ಟರೆ ಡೆಫಿನೆಟ್ಲಿ ರಿಲ್ಯಾಪ್ಸ್ ಆಗೋ ಸಾಧ್ಯತೆ ತುಂಬಾ ರೇರ್ ನಾವು ನೋಡ್ತೀವಿ. ಅಂದರೆ ಸೊ ಎಂಥ ಕೇಸಸಲ್ಲಿ ಅಂದರೆ ಅವರಲ್ಲಿ ಮೇಂಟೈನಿಂಗ್ ಕಾಸ್ ಇರುತ್ತೆ. ಅಂದರೆ ಸೊ ಮೇ ಬಿ ಅವ್ರ ಕೆಲಸ ಸಂದರ್ಭದಲ್ಲಿ ಆಗಿರ್ಬೋದು, ಸೊ ಭಾರ ಹತ್ತುವಂಥದ್ದು ಅದೇ ಥರ ಇರುವಂಥದ್ದು, ಸೊ ವೇಟ್ ಅದೇ ಥರ ಲಿಫ್ಟ್ ಆಗ್ತಾ ಬರ್ತಾ ಇರುತ್ತೆ. ಅದೇ ರೀತಿ ಅವರಲ್ಲಿ ಡೆಫಿನೆಟ್ಲಿ ಒಂಥರ ಕೆಲಸ ಸಂದರ್ಭದಲ್ಲಿ ನೋಡಿದರೆ ಒಂದೇ ಜಾಗ ಕಡೆ ಒಂದು 4 hours ಸಿಟ್ಟಿಂಗ್ ಮಾಡುವಂಥದ್ದು, ಅಥವಾ 4 to 5 hours ನಿಂತ್ಕೊಂಡು ಕೆಲಸ ಮಾಡುವಂಥದ್ದು, ಒತ್ತಡ ತಗೊಳ್ಳುವಂಥದ್ದು. ಸೊ ಎಂಥ ಸಂದರ್ಭದಲ್ಲಿ ಭಾಳ ಫ್ಯೂ ಕೇಸಸಲ್ಲಿ ಈ ಥರ ಆಗುವಂಥದ್ದು. ಬಟ್ ಜನರಲಿ ರಿಲ್ಯಾಪ್ಸಸ್ ಈ ಥರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಬಂತ ಅಂದರೆ ಡೆಫಿನೆಟ್ಲಿ ಆಗೋದಿಲ್ಲ ಅಂತ. ಆ್ಯಂಡ್ ವಿತ್ ಪ್ರಾಪರ್ ಟ್ರೀಟ್ಮೆಂಟ್, ವಿತ್ ಪ್ರಾಪರ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ನಾವು ನೋಡ್ತೀವಿ. ಕಂಪ್ಲೈನ್ಸ್ ಈಸ್ ಆಲ್ಸೋ ಗುಡ್, ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಈ ಥರ ಚಿಕಿತ್ಸೆಗೆ ಪರಿಹಾರ ಕೂಡ ಇದೆ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವವರು ಮನೆಯಲ್ಲೇ ಯಾವ ರೀತಿಯಾದಂಥ ಸಿಂಪಲ್ ಎಕ್ಸಸೈಸಸ್ ಮಾಡ್ಕೊಳ್ಬೋದು ಅಂತ? ಖಂಡಿತ. ಸೊ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇರುತ್ತೆ, ಯೋಗಾಸನಸ್ ಇದೆ. ಸೊ ಸ್ಟ್ರೆಚಿಂಗ್ ಎಕ್ಸಸೈಸ್ ಜೊತೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಅವರಲ್ಲಿ ಅ ಸಿಂಪಲ್ ವಾಕ್, ಅಂದರೆ ಒಂದು 15 minutes ವಾಕ್ ಅಂತ ಮಾಡುವಂಥದ್ದು. ಸೊ ಬಾಡಿ ವೆಯ್ಟ್ನ ನೋಡ್ಕೊಡುವಂಥದ್ದು, ಆದಷ್ಟು ಒತ್ತಡ ತಗೊಳ್ಳುವಂಥದ್ದು ಅವಾಯ್ಡ್ ಮಾಡಬೇಕು. ಸೊ ಒಂದೇ ಕಡೆ ಒಂದು ಉದಾಹರಣೆ, ಮನೆ ಒಳಗಡೆ ಅಡುಗೆ ಮನೆ ಒಳಗಡೆ ಅಟ್ಲೀಸ್ಟ್ 2 hours 3 hours ನಿಂತ್ಕೊಡುವಂಥದ್ದು. ಯಾರಲ್ಲಿ ಈ ಥರ ಸಮಸ್ಯೆ ಇದ್ದಾಗ ಅವರು ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಕೆಲಸ ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಆದಷ್ಟು ½ an hour 40 minutes ಮಾಡಿದರೆ ನಂತರ ರೆಸ್ಟ್ ತೊಗೋಬೇಕು, ಸುಧಾರಿಸ್ಕೋಬೇಕಾಗತ್ತೆ. ಅದೇ ರೀತಿ ತುಂಬ ಹೊತ್ತು ಕೂತ್ಕೊಂಡ್ರೆ ಮೇ ಬಿ ಸಿಟ್ಟಿಂಗ್ ಪೋಸ್ಚರಲ್ಲಿ ಇದ್ದರೆ ಸೊ ಅವ್ರು ಅಟ್ಲೀಸ್ಟ್ 45 minutes 50 minutes ನಂತರ 1 ಗಂಟೆ ಕಾಲ ನಂತರ ಅಟ್ಲೀಸ್ಟ್ 5 minutes ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಬೇಕು, ಆ ಜಾಗದಿಂದ ಸರ್ಕ್ಯುಲೇಷನ್ ಸರಿ ಮಾಡಲಿಕ್ಕೆ ಅಂತ. ಸೊ ಸ್ಮಾಲ್ ಥಿಂಗ್ಸ್. ಆ್ಯಂಡ್ ಆಚೆ ಏನದು ಒತ್ತಡ ಬಿಡ್ತಾ ಇದ್ದರೆ ಸೊ ಡೆಫಿನೆಟ್ಲಿ ಫಾರ್ ಅ ಫ್ಯೂ ಅವರ್ಸ್ ನಾವು 3 to 4 hours ಹೇಳ್ತೀವಿ, ಅಂದರೆ ಸ್ಟಾಕಿಂಗ್ಸ್ ಹಾಕುವಂಥದ್ದು. ಸೊ ದ್ಯಾಟ್ ಮೋರ್ ಪ್ರೆಷರ್ ವಿಲ್ ನಾಟ್ ಕಮ್, ಹೆಚ್ಚಾಗಿ ಒತ್ತಡ ಬಿಡೋದಿಲ್ಲ ಅದು ಒಳಗಡೆ ಅಂತ. ಸೊ ತದನಂತರ ಡೆಫಿನೆಟ್ಲಿ ಮನೆ ಕಡೆ ಬಂತ ರೆಸ್ಟ್ ತೊಗೊಳ್ತಾಯಿತ್ತು, ಏನು ಸಮಸ್ಯೆ ಇಲ್ಲ ಅಂದರೆ ಸ್ಟಾಕಿಂಗ್ಸ್ ತೆಗ್ದಾಗುವಂಥದ್ದು. ಕಂಟಿನ್ಯೂಸ್ ಆಗಿ ಸ್ಟಾಕಿಂಗ್ಸ್ ಯೂಸ್ ಅವಶ್ಯಕತೆ ಇರೋದಿಲ್ಲ ಅಂತ. ಸೊ ಒತ್ತಡ ಮಾಡುವಾಗ ಸ್ಟಾಕಿಂಗ್ಸ್ ಎಲ್ಲ ಯೂಸ್ ಮಾಡಿ. ಏನು ತೊಂದರೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ವೈದ್ಯ ಜೊತೆ ಭೇಟಿ ಮಾಡಿ ಡಯಟಲ್ಲಿ ಚೇಂಜಸ್ ಇರುವಂಥದ್ದು, ಏನು ಎಕ್ಸಸೈಸ್ ಮಾಡಬೇಕು, ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ವೈದ್ಯ ನಿಮಗೆ ಡೆಫಿನೆಟ್ಲಿ ಒಂಥರ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಮಾಡಿ ಅದನ್ನು ತಿಳಿಸ್ತಾರೆ ಅಂತ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದು ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಅವರನ್ನ ಭೇಟಿ ಕೂಡ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ?
ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 1081 212.